ಮಾಡಲಿ ಮಂಗಳ. ನಾವೊಂದು ಬಗದರೆ ಇಡೀ ದೈವ ಒಂದು ಬಗದಂತೆ. ನಾನು ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿದ್ದೆ, ಆದರೆ ನನ್ನ ಕನಸನ್ನು ನನಸಾಗುವುದಲ್ಲಂತೆ ಯಾಕೋ ಭಯವಾಗುತ್ತದೆ. ಸ್ವಾಮಿ, ಅದೆಂತ ಭಯ ಆವರಿಸಿಕೊಂಡಿದೆ ನಿಮಗೆ? ನಿಮ್ಮ ಅರ್ಧಾಂಗಿಯಾಗಿರುವ ನನಗೂ ಒಂದು ಸ್ವಲ್ಪ ತಿಳಿಸಿರಿ, ನಾನು ಅದರಲ್ಲಿ ಪಾಲ್ಗೊಳ್ಳುತ್ತೇನೆ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ನಡುಗುಂದಿ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಒಳ್ಳೇದಾಯ್ತಲ್ಲ ರೀ, ತಮ್ಮನೊಬ್ಬ ಸಾಹೇಬನಾಗಿ ಬರುತ್ತಿದ್ದಾನೆಂದರೆ ನಮಗೆ ಬಹಳ ಖುಷಿ ಆಯ್ತು ಅಲ್ವೇನ್ರಿ? ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ. ಅಂದರೆ ಈ ಮಾತಿನ ಅರ್ಥ? ಎಮ್ಮೆಲೆ ಈರನ್ ಗೌಡನ ತಂಗಿನ ನಮ್ಮ ಬೀರ ಪ್ರೀತಿ ಮಾಡ್ತಾನಂತೆ. ಅವ್ರ ಅಣ್ಣಗೆ ಎದುರಾಗಿಕೊಂಡು ಅವಳು ನಮ್ಮ ಬೀರನನ್ನ ಮದುವೆಯಾಗಿ ನಮ್ಮ ಮನೆಗೆ ಬರ್ತಾಳಂತೆ. ಹಾಗಂತ ಊರು ತುಂಬ ಗುಸುಗುಸು ಜನರು ಮಾತನಾಡ್ತಿದ್ದರು. ಅದಕ್ಕೆ ನನಗೆ ಭಯವಾಗುತ್ತದೆ ಮಂಗಳ, ಭಯವಾಗುತ್ತದೆ. ದೊಡ್ಡ ಜಮೀನ್ದಾರನ ಮಗಳು, ಬಾಳ ಸಾಲಿ ಕಲ್ತಾಕಿ, ಕುರಿ ಕಾಯೋ ನನ್ನ ಮೈದು ನನ್ನ ಕೈ ಹಿಡಿತಾಳಂದ್ರೆ ನನಗಿದು ಆಶ್ಚರ್ಯವೇ ಸರಿ. ಇರ್ಲಿ ಬಿಡ್ರಿ, ಈಗ ಮುಂದೇನ್ ಮಾಡೋದು? ಅತ್ತಿಗೆ, ನಾನೊಂದು ನಿಮಗೆ ತಿಳಿಯದೆ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ, ಕ್ಷಮಿಸಿ ಬಿಡು ಅಣ್ಣ. ನಿನ್ನ ಮಾತನ್ನು ನಾನು ಒಪ್ಪೋದಿಲ್ಲ. ನೀನು ತಪ್ಪು ಮಾಡುವುದೇನೋ ಪೂರ ತಪ್ಪು ಮಾಡಿಬಿಟ್ಟಿದ್ಯಾ. ಈ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ಈ ನಿಮ್ಮ ಸಂಬಂಧ ಅದಕ್ಕಿಂತಲೂ ದೂರ ಅಂತರವಿದೆ. ಅವರಲ್ಲಿ ನಾವೆಲ್ಲಿ, ಇವಳಲ್ಲಿ ನೀ ಎಲ್ಲಿ? ನಾಚಿ ಕೆಟ್ಟವನೇ, ಮುಗುಲನ್ನು ಹರ್ಕೊಂಡು ಹೆಗಲ ಮೇಲೆ ಹಾಕೊಂಡಂಗಾಯ್ತಲ್ಲೋ ಹುಚ್ಚಪ್ಪ. ನನ್ನ ಸಲುವಾಗಿ ತ್ರಾಸ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡ, ನಾನೆಷ್ಟೇ ಇವಳಿಂದ ದೂರ ಇರಬೇಕೆಂದ್ರು ಆ ವಿಧಿ ನನ್ನನ್ನು ಕೈ ಬಿಡಲಿಲ್ಲವಣ್ಣ. ವಿಧಿ ನನ್ನನ್ನು ಬೇಡ, ನಾನು ಸಾಲಿ ಕಲಿತವನಲ್ಲ. ನನಗ ನಿನಗ ಎಲ್ಲಿಯ ಹೊಂದಾಣಿಕೆ ಎಂದು ನನ್ನನ್ನು ಕೈ ಬಿಟ್ಟು ಬಿಡಿ ಎಂದು ಕೈ ಮುಗಿದು ಕೇಳಿಕೊಂಡರು. ಇವಳು ನೀನು ಕೈ ಬಿಟ್ಟರೆ ನಾನು ಕೆರೆಗೆ ಬಾವಿಗೆ ಹಾರಿ ಸಾಯುತ್ತೇನೆಂದು ಅಳುತ್ತಿದ್ದಾಳಣ್ಣ, ಅಳುತ್ತಿದ್ದಾಳೆ. ಇದಕ್ಕೆ ನಾನೇನು ಮಾಡಲಿ? ನೀನೇ ಹೇಳಣ್ಣ, ನೀನೇ ಹೇಳು. ಹೌದು ದೇವ್ರಿ, ನನ್ನನ್ನ ಈ ನಾಡಿಗೆ ಅರಸನಾಗಿರ್ಬಹುದು, ಮುಂದೊಂದು ದಿನ ನನ್ನನ್ನ ಕೊಲ್ಲಬಹುದು. ಆದ್ರೆ ನಾನಿವರ ಮೇಲಿಟ್ಟಿರುವ ಪ್ರೀತಿಯನ್ನ ಕೊಲ್ಲುವುದಕ್ಕೆ ಎಂದಿಗೂ ಸಾಧ್ಯವೇ ಇಲ್ಲ ದೇವ್ರಿ. ನೋಡಿ, ನಾನು ಸಾಯುವುದಾದ್ರೆ ಇವರ ಪಾದಕ್ಕೆ ಬಿದ್ದು ಸಾಯುವೆ. ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ, ಹಠ ಮಾಡಬೇಡ. ಇದು ಒಳ್ಳೇದಲ್ಲ. ನಿನ್ನ ಅಣ್ಣ ಊರಿಗೆ ಕೆಟ್ಟ ಮನುಷ್ಯ, ನಾವೆಲ್ಲ ಅವನ ಸೇವಕರಂತೆ ಹಿಡಿಯಬೇಕು. ನಿನ್ನ ಹುಟ್ಟುತನ ಅವನಿಗೆ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡಿ ಬಿಡ್ತಾನೆ. ನೋಡಿ, ಈ ನನ್ನ ಪ್ರೀತಿ ಮುಂದೆ ನನ್ನ ಶೂರತನ ಏನೂ ನಡೆಯುವುದಿಲ್ಲ. ಅವನ ವಿಚಾರ ನಿಮಗಿನ್ನೂ ತಿಳಿದಿಲ್ಲ. ನಿಮ್ಮ ತಮ್ಮ ಶಶಿಧರನೊಂದಿಗೆ ಮೋಸದಿಂದ ನನ್ನನ್ನು ಮದುವೆ ಮಾಡಲಿಕ್ಕೆ ನಿಂತಿದ್ರು. ಒಂದು ದಿನ ನಾನು ಕಾಡಿನಲ್ಲಿ ತಿರುಗ್ತಿರ್ಬೇಕಾದ್ರೆ ಆ ನೀಚ ಮನೋಹರ ನನ್ನನ್ನು ಬಲಾತ್ಕಾರ ಮಾಡಲಿಕ್ಕೆ ಬಂದಿದ್ದ. ಆ ಸಮಯಕ್ಕೆ ದೇವ ಮಾನವರಾಗಿ ಬಂದು ನಿಮ್ಮ ತಮ್ಮ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾರೆ. ಅದಕ್ಕೆ ಈ ಅನಾಥಳಿಗೆ ಅರಶಿನ ತಾಳಿಯನ್ನ ಕಟ್ಟಿಸಿ ಪುಣ್ಯ ಕಟ್ಟಿಕೊಳ್ಳಿ, ನಿಮ್ಮ ಕಾಲು ಹಿಡಿದು ಬೇಡಿ. ನಿರ್ಪಾದೇಶ್ವರ, ಇದು ಎಂತ ಕಠೋರ ಮಾತಮ್ಮ ನಿನ್ನದು, ಎಂತ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಈ ಅಣ್ಣ ತಮ್ಮಂದಿರಲ್ಲಿ
ಈ ವಿಘ್ನದ ಮದುವೆಯೇ? ಅಯ್ಯೋ ಶಿವ ಶಿವ, ಇದಕ್ಕೆ ನಾನೇನಂದ ಉತ್ತರ ಕೊಡಲಿ? ನೀನೇ ಹೇಳು ನಿರ್ಪದೇಶ್ವರ, ನೀನೇ ಹೇಳು ಮಂಗಳ. ನೀನಾದ್ರೂ ತಿಳಿಸಿ ಹೇಳೇ ಹುಚ್ಚ ಹುಡುಗರಿಗೆ. ಕೆಚ್ಚದೆಯ ನನ್ನ ಮೈದುನ ಬೀರ ಈ ಕೆಲಸವನ್ನ ಮಾಡಿ ಎಂತ ಹುಚ್ಚನಾಗಿ ಬಿಟ್ಟ. ಲಕ್ಷ್ಮಿ, ನೀನಾದ್ರೂ ನಮ್ಮ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಮ್ಮ. ನೋಡಕ್ಕ, ಒಂದು ಹೆಣ್ಣಿನ ಕಷ್ಟವನ್ನ ಮತ್ತೊಂದು ಹೆಣ್ಣು ತಾನೇ ಅರ್ಥ ಮಾಡಿಕೊಳ್ಬೇಕು. ನೀವೇನಾದ್ರೂ ಇವರಿಂದ ನನ್ನನ್ನು ದೂರ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬದುಕೋದಿಲ್ಲ. ಎಲ್ಲಿ ನನ್ನ ಪ್ರಾಣವನ್ನೇ ತೆಗೆದು ಬಿಡ್ತಾರೆ ಎನ್ನುವ ಭಯ ನನಗೆ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ನನ್ನನ್ನ ಇವರಿಂದ ದೂರ ಮಾಡಬೇಡಿ. ಒಂದು ಹಣ್ಣು ಕೊಡಲಾಕ ಹೋಗಿ ಇಡೀ ಮರವನ್ನೇ ಕಡಿದು ಹಾಕಲಕತ್ತಿದ್ದೇನಲ್ಲ ತಾಯಿ. ನಾನು ಹೇಗೆ ಮಾಡಲಿ? ಕಿರಿ ತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿರುವುದಂದರೆ ಇದಕ್ಕಿಂತ ಭಾರಿ ನೋವು ಬೇರೆ ಏನಿದೆ ಹೇಳು ತಾಯಿ, ಏನಿದೆ ಹೇಳು? ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನಮ್ಮ. ಇವನನ್ನು ಬಿಟ್ಟು ನೀನು ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ. ನಿನ್ನ ಮನ ನೋಸುವ ಕಟುಕನಾಗಲಾರೆ, ಕಟುಕನಾಗಲಾರೆ. ತಾನಾಗಿಯೇ ಬಯಸಿ ಬಂದ ಈ ಹೆಣ್ಣನ್ನು ಕೈ ಬಿಡುವುದು ಒಂದು ಕಡೆ ಆದರೆ ದೇವರತ್ತ ಅಣ್ಣನ ಆಜ್ಞೆ ಮೀರಿ ನಡೆಯುವುದು ಇನ್ನೊಂದು ಕಡೆ. ನನಗಿದು ಧರ್ಮ ಸಂಕಟವನ್ನ, ಧರ್ಮ ಸಂಕಟ. ಅಣ್ಣ, ನನ್ನಿಂದ ಈ ಮನಿ ಮರ್ಯಾದೆ ಹೋಗುತ್ತೆನ್ನುವುದಾದರೆ, ನನ್ನಿಂದ ನೀನು ತಲೆ ತಗ್ಗಿಸುವ ಹಾಗೆ ಆಗುತ್ತೆನ್ನುವುದಾದರೆ ನಾನೊಂದು ಕೊನೆ ನಿರ್ಧಾರಕ್ಕೆ ಬಂದಿದ್ದೇನೆ. ಕೊನೆ ನಿರ್ಧಾರಕ್ಕೆ ಬಂದಿದ್ದೇನೆ ಅಣ್ಣ. ನಿನ್ನ ಕೈಯಾರೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಣ್ಣ. ಇಬ್ಬರು ಸತ್ತೋಜದಂದೆ ಇಲ್ಲೇ ಕುಡಿದು ಸತ್ತು ಬಿಡುತ್ತೇವಣ್ಣ. ಮಾತನಾಡಬೇಡ ವೀರ, ಮಾತನಾಡಬೇಡ. ನೀನಿಲ್ಲದೆ ಹೋದರೆ ನಾನು ಬದುಕುವುದಿಲ್ಲ. ನಿನಗೆ ಸಿಕ್ಕಂತೆ ಹಾಲ ತುಪ್ಪ ಕುಡಿಸಿದ ಈ ಕೈಗಳಿಂದ ನಾನಿನ್ನನ್ನು ಸಹಿಸಲಾರೆ ವೀರ, ಆದರೆ ಒಂದು ಮಾತಕ್ಕನ್ನ 1000 ಮಾತು ಕೇಳು, ಅದಕ್ಕೆ ತಪ್ಪಿ ನಡೆಯುವನಲ್ಲ ನಾಯಿ ನಿನ್ನ ತಮ್ಮ ಬೀರ. ಅಣ್ಣ, ನಿನಗಾಗಿ ಹುಲಿ ಹಾಲನ್ನು ತರಲಿ, ಇಲ್ಲ ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ಆ ದ್ರೋಣ ಪರ್ವತವನ್ನೇ ಎತ್ತಿ ತರಲಿ, ಇಲ್ಲ ಪ್ರತಿಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರಿಸುವ ಆ ಚಾಂಡಾಲರ ಹೊಂಡವನ್ನು ಕಡಿದು ಅವರ ರಕ್ತದಿಂದ ನಿನ್ನ ಹಣೆಗೆ ತಿಲಕ ಬಿಡಲಿ. ಹೇಳಣ್ಣ, ಅದ್ಯಾವುದು ನಿನ್ನ ಮಾತು? ಅಂತದೇನಿಲ್ಲಪ್ಪ. ಇವಳೇ ನಿನ್ನ ಸತಿ ಎಂದು ನೀನು ಸ್ವೀಕಾರ ಮಾಡಿದರೆ ನಾನು ಯಾವ ದಿನ ಯಾವ ಕ್ಷಣದಲ್ಲಿ ಎಂದು ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು. ಅಂದೇ ಕ್ಷಣವೇ ಕಟ್ಟಬೇಕು. ಅಲ್ಲಿಯವರೆಗೆ ನಿಮ್ಮ ತಾಳಿ ಇಲ್ಲದ ಬಾಳು ಮುಳ್ಳಿನ ಹಾಸಿಗೆಂತೆ ಇರಬೇಕು. ಈ ಮಾತಿಗೆ ನೀವು ತಪ್ಪಿ ನಡೆದರೆ ಈ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿ ಆಗಿ ನಿಮ್ಮನ್ನೇ ಸುಟ್ಟು ಹಾಕುತ್ತದೆ. ಹುಷಾರ್. ಈ ಮಾತಿಗೆ ನಿಮ್ಮ ಒಪ್ಪಿಗೆ ತಾನೆ? ಅಣ್ಣ, ದೇವರಂತ ಅಣ್ಣನ ಮಾತು ಚಿತ್ತಿಟ್ಟು ಕೇಳಿ ಕೊಟ್ಟ ಮಾತನ್ನು ತಪ್ಪು ಅನ್ನಲ್ಲ ನಾಯಿನ ತಮ್ಮ. ಈ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಪಾದೇಶ್ವರನ ಸಾಕ್ಷಿಯಾಗಿ ನಾನು ಅನಾಥನಾಗಿ ಬದುಕಿದ್ರು ಸರಿ, ಅರಸನಾಗಿ ಬಾಳಿದ್ರು ಸರಿ, ನೀನು ಎಂದಿ ಒಳ ಕೊರಳಿಗೆ ತಾಳಿ ಕಟ್ಟುವಂತೆಯೋ ಅಂದೇ ಇವಳ ಕೊರಳಿಗೆ ನಾನು ಅರಿಶಿನ ತಾಳಿ ಕಟ್ಟುತ್ತೇನೆ. ಈ ಮಾತು ಸತ್ಯವನ್ನ, ಈ ಮಾತು ಸತ್ಯ. ಸಂತೋಷ ಸೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದಾರವಾದ ಗುಣಕ್ಕೆ. ಅಂತರಂಗದಲ್ಲಿ ಸತಿಪತಿಗಳಂದು ಕಾಲ ಕಳೆರಿ. ಈಗ ನಿಮ್ಮನ್ನು ಕೆಲವು ದಿನ ಬೇರೆ ಕಡೆ ಇಡಲು ನಿರ್ಧಾರ ಮಾಡಿದ್ದೇನೆ. ಯಾಕೆ ದೇವ್ರೆ?
ಸಣ್ಣವಳಾದ ನಿನಗೆಲ್ಲ ಅರ್ಥವಾಗುವುದಿಲ್ಲ. ಒಟ್ಟಾರೆ ನಾವೆಲ್ಲರೂ ಸಂತೋಷದೇ ಇರಬೇಕು. ಹಾಗಂತ ಈ ಸಂತೋಷದೇ ಹಾಡಿರೆ ನನ್ನೊಂದಿಗೆ. ನನ್ನಿಂದಲೇ ದುಃಖ ಭರಿತವಾದ ಈ ಮನಿ ನನ್ನಿಂದಲೇ ಖುಷಿ ಪಡುತ್ತೆ ಅನ್ನುವುದಾದರೆ ನಿನ್ನಿಷ್ಟದಂತೆ ಆಗಲೇನು. ಮಂಗಳ, ಮನೆ ಕಡೆಗೆ ಹುಷಾರ. ನಾನು ಇವ್ರನ್ನ ಒಂದು ಕಡೆ ಸ್ಥಳದಲ್ಲೇ ಮನೆ ಮಾಡಿ ಕಳಿಸಿ ಬರುವೆ. ಆಯ್ತು ರೀ, ಆದಷ್ಟು ಬೇಗ ಬಂದ್ಬಿಡ್ರಿ. ಸರಿ, ಹಾಗೆ ಬರ್ತಾನೆ. ಹುಷಾರ. ದೇವ್ರೆ, ಈ ನಮ್ಮ ಸಂಸಾರಕ್ಕೆ ಯಾವುದೇ ಕಷ್ಟವನ್ನು ಕೊಡದೆ ಈ ನಮ್ಮ ಬಾಳಿಗೆ ಬೆಳಕಾಗಿ ಬಾರ್ತಾನೆ.